ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮಾತೆರೆಗಳ. ಇವತ್ತು ಹೆಲ್ದಿ ಆಗಿರುವಂಥ ಪಾನೀಯವನ್ನ ಮಾಡ್ತಾ ಇದ್ದೀನಿ. ತುಂಬಾನೇ ಹೆಲ್ದಿ ಆಗಿರುವಂಥ ಒಂದು ಜ್ಯೂಸ್ ಅಂತ ಹೇಳ್ಬೋದು. ನಾನಿವತ್ತು 1 ಕಪ್ಪಷ್ಟು ಇಡೀ ರಾಗಿಯನ್ನು ತಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ 2-3 ಸಲನಾದರೂ ವಾಶ್ ಮಾಡ್ಕೋಬೇಕು. ಕಲ್ಲೆಲ್ಲ ಇರುತ್ತೆ, ಅದರಿಂದ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಆಮೇಲೆ ನೀರು ಹಾಕಿ 1 ಗಂಟೆ ಹಾಗೆ ನೆನೆಯೋಕೆ ಬಿಡಬೇಕು. 1 ಗಂಟೆ ಅಥವಾ 2 ಗಂಟೆ ಚೆನ್ನಾಗಿ ನೆನಿಬೇಕು ಇದು. ನೆಕ್ಸ್ಟ್ ಇವಾಗ ನೋಡಿ 6 ಖರ್ಜೂರವನ್ನು ತಗೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕೊಂಡು ಇದು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಅರ್ಧ ಗಂಟೆನಾದರೂ ಇದನ್ನು ನೆನೆಯೋಕೆ ಬಿಡಬೇಕು. ಚೆನ್ನಾಗಿ ನೆಂದಿದೆ ನೋಡಿ. ಇದರ ಬೀಜವನ್ನು ಇವಾಗ ಸಪ್ರೇಟ್ ಮಾಡ್ಕೊಳ್ಳೋಣ. ಇದನ್ನು ನೆನೆಯೋಕೆ ನೀವು ಬಿಸಿನೀರಲ್ಲಿ ಹಾಕಿಡ್ಬೋದು ಅಥವಾ ಹಾಲಲ್ಲಿ ಕೂಡ ನೆನೆಸ್ಬೋದು. ನಾನು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. 2 ಗಂಟೆ ನೆನೆಸಿಟ್ಟಿರುವಂಥ ರಾಗಿಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇದರ ಜೊತೆಗೇ ನೆನೆಸಿಟ್ಟಿರುವಂಥ ಖರ್ಜೂರವನ್ನು ಕೂಡ ಸೇರಿಸ್ಕೊಳ್ಳೋಣ. ಇವಾಗ ಬೇಕಾದರೆ ಮಾತ್ರ ನೀವು ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೋದು. ಖರ್ಜೂರ ಸಿಹಿಯಾಗಿರೋದ್ರಿಂದ ಜಾಸ್ತಿ ಸಿಹಿ ಬೇಕಾದರೆ ಮಾತ್ರ ಬೆಲ್ಲವನ್ನು ಹಾಕೊಳ್ಳಿ, ಇಲ್ಲಾಂದರೆ ಖಾಲಿ ಖರ್ಜೂರದ ಸಿಹಿ ಸಾಕಾಗುತ್ತೆ. ನೋಡಿ ಇವಾಗ ಗಟ್ಟಿಯಾಗಿ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳೋಣ, ಜಾಸ್ತಿ ನೀರನ್ನು ಹಾಕದೆ. ಇವಾಗ ನಾನು ಕೋಲ್ಡ್ ವಾಟರನ್ನು ಇನ್ನೂ ಸ್ವಲ್ಪ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಾನೀಯವನ್ನು ನೀರಾಗಿ ಮಾಡ್ಕೊಂಡು ಕುಡಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ರಾಗಿಯ ಪಾನೀಯವನ್ನು ವಾರಕ್ಕೆ 2 ಸಲ ಮಕ್ಕಳಿಗೆ ಈ ಬೇಸಿಗೆಯಲ್ಲಿ ಮಾಡಿಕೊಡಿ. ಹೊರಗಿಂದ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಇದೇ ರೀತಿ ಮನೆಯಲ್ಲಿ ಮಾಡಿಕೊಡಿ, ತುಂಬಾ ಹೆಲ್ದಿಯಾಗಿರುತ್ತೆ. ಇದಕ್ಕೆ ನೀವು ಸರ್ವ್ ಮಾಡುವಾಗ ಐಸ್ ಕ್ಯೂಬನ್ನು ಹಾಕಿ ಕೊಡ್ಬೋದು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ಬೇಸಿಗೆಗೆ ಕೂಲಾಗಿ ಹೆಲ್ದಿಯಾಗಿರುವಂತಹ ರಾಗಿಯ ಪಾನೀಯವನ್ನು ಮಕ್ಕಳಿಗೆ ಮಾಡಿಕೊಡಿ, ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.